ಹಾಯ್ ಎವ್ರಿವನ್ ವೆಲ್ಕಮ್ ಟು ಧನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ವಿಡಿಯೋದಲ್ಲಿ ವಾಂಗಿಬಾತ್ ಗೊಜ್ಜು ಮತ್ತು ಮಸಾಲ ವಡೆ, ಅಕ್ಕಿ ಪಾಯಸ ಮತ್ತು ಕಾರ್ನ್ ಫ್ರೈಡ್ ರೈಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ಫಸ್ಟಿಗೆ ವಡೆಗೆಲ್ಲ ಮಸಾಲೆ ಎಲ್ಲ ರುಬ್ಕೊಂಬಿಡೋಣ ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಬರುತ್ತೆ, ಅದಕ್ಕೆ ನಾನು ಸಣ್ಣ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಎಷ್ಟು ಬೇಕಷ್ಟನ್ನೆಲ್ಲ ಅಷ್ಟನ್ನೆಲ್ಲ ಬಿಡಿಸಿ ಎತ್ತಿಟ್ಟು ಫುಲ್ ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತಪ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ. ಇವಾಗ ಒಂದು ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಒಂದೇ ಒಂದು ಸ್ಪೂನಷ್ಟು ಜೀರಿಗೆ, ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಇದ್ದರೆ ಅದು ಓಕೆ, ಇಲ್ಲಾಂದರೆ ಪುಡಿ ಇದ್ದರೆ ಪುಡಿ ಹಾಕಿದ್ರೂ ಆಗುತ್ತೆ. ಸ್ವಲ್ಪ ಅರಿಶಿನ, ಇಷ್ಟನ್ನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ರುಬ್ಕೋಬೇಕಿದ್ರೆ ನೀರು ಹಾಕಬಾರ್ದು, ಹಾಗೇ ತರಿಯಾಗಿ ರುಬ್ಕೋಬೇಕಾಗುತ್ತೆ. ಲಾಸ್ಟಲ್ಲೂ ಬೇಕಾದ್ರೆ ಉಪ್ಪನ್ನ ನಾವು ಮಿಕ್ಸ್ ಮಾಡ್ಕೊತೀವಲ್ವ ಆವಾಗಲೂ ಹಾಕೊಬೋದು, ಇಲ್ಲಾಂದರೆ ನಾವು ಮಸಾಲೆ ರುಬ್ಕೊತೀವಲ್ವ ಇವಾಗಲೂ ಕೂಡ ಹಾಕೊಬೋದು. ಇವಾಗೆಲ್ಲ ರುಬ್ಬೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಬೌಲ್ಗೆಲ್ಲ ಹಾಕೊಂಡ್ಮೇಲೆ ಇವಾಗ ಕಡಲೆಬೇಳೆ ಎಲ್ಲ ನೆನೆಸಿ ಎತ್ತಿಟ್ಕೊಂಡಿರ್ತೀವಲ್ವ ಆ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿಲಿ ನೀರು ಹಾಕಬಾರ್ದು, ಹಾಗೆಯೇ ಅದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀರು ಹಾಕಿದ್ರೆ ಫುಲ್ಲು ತೆಳ್ಳಗಾಗ್ಬಿಡುತ್ತಲ್ಲ, ನಾವು ವಡೆ ಟೈಪ್ ಬರೋಲ್ಲ. ನಾವು ಇವಾಗ ಅದು ಮಸಾಲೆ ಎಲ್ಲ ರುಬ್ಬೆತ್ತಿಟ್ಕೊಂಡಿದ್ವಲ್ಲ ಇದನ್ನು ಹಾಕಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದು 1/2 ಅವರ್ ಎತ್ತಿಡಬೇಕಾಗುತ್ತೆ. ಇವಾಗ ಪಾಯಸಕ್ಕೆ ಸ್ವಲ್ಪ ಅಕ್ಕಿನ ಬಿಸಿ ಮಾಡಿ ನೀರು ಹಾಕಿ ಎತ್ತಿಡ್ತಾಯಿದ್ದೀನಿ. ಇವಾಗ ಒಂದು ಜಾರ್ಗೆ ಕಾಯಿ ಮತ್ತು ಗಸಗಸೆನ ಹಾಕಿ ಅದನ್ನು ಕೂಡ ರುಬ್ಬಿ ಎತ್ತಿಡ್ತಾಯಿದ್ದೀನಿ. ಕಾಯಿ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಇವಾಗ ಅದು ಕಾಯಿ ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೇ ಅಕ್ಕಿ ಎಲ್ಲ ಸ್ವಲ್ಪ ಹುರಿದು ನೆನೆಸಿಟ್ಟು ಅದನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಈಗ ಒಂದು ಕಡಾಯಿಗೆ ಒಂದು ಅಚ್ಚಷ್ಟು ಬೆಲ್ಲ ಹಾಕಿ ನಾವೇನು ರುಬ್ಬಿರ್ತೀವಲ್ವ ಅದನ್ನು ಹಾಕಿ ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಾಯಿ ಹಾಕೋದ್ರಿಂದ ಸ್ವಲ್ಪ ಅದು ಬೇಗನೆ ಗಂಟು ಕೂಡ ಆಗಿಬಿಡುತ್ತೆ. ಆವಾಗವಾಗ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗೆಲ್ಲ ವಾಂಗಿಬಾತ್ ಗೊಜ್ಜಿಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 2 ಟೊಮ್ಯಾಟೊ, ಈರುಳ್ಳಿ ಬಂದು ಚಿಕ್ಕ ಈರುಳ್ಳಿನೇ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬದನೆಕಾಯಿ ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಂದು ಕೊಕೊನೆಟ್ ಆಯಿಲ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಫುಲ್ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಹೆಸ್ರು ಬೇಳೆನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಮೀಡಿಯಮ್ ಫ್ಲೇವರಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹೈ ಫ್ಲೇವರ್ ಆದರೆ ಫುಲ್ ಅದೆಲ್ಲ ಕಾಳೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಇದನ್ನೆಲ್ಲ ಹಾಕಿ ಫುಲ್ ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆದಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ವ ಆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಅದ್ರ ಜೊತೆನೇ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಆ ಸಣ್ಣ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅದೆಲ್ಲ ಬಿಡಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಎಲ್ಲ ನಾವು ರೆಸಿಪಿಗೂ ಕೂಡ ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಹಂಗೆ ಒಂದು 2 ನಿಮಿಷ ಫ್ರೈ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸಾಲ್ಟ್ ಹಾಕಿ ನಾವು ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಕೂಡ ಸಾಫ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಈರುಳ್ಳಿ ಎಲ್ಲ ಆಯ್ತಲ್ವ, ಇವಾಗ ಆವಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ, 2 ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ.
ನೀವು ಈ ಗೊಜ್ಜು ರೆಸಿಪಿನಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಮಾಡ್ತಿದ್ದೀರಾ ಅದನ್ನೆಲ್ಲ ನೋಡಿಕೊಂಡು ನೀವು ಟೊಮ್ಯಾಟೊನೆಲ್ಲ ತೊಗೊಳ್ಳಿ. ನಾನು ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಒಂದೇ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಟೊಮ್ಯಾಟೊ ಹಣ್ಣೆಲ್ಲ ಬೇಗ ಸಾಫ್ಟ್ ಆಗಲಿ ಅಂತ. ನಾವು ಈರುಳ್ಳಿಗೂ ಕೂಡ ಹಾಕಿರ್ತೀವಲ್ವ, ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಬೇಕಾಗುತ್ತೆ. ಇದು ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಬದನೇಕಾಯಿ ಇರುತ್ತಲ್ಲ, ನೆಕ್ಸ್ಟ್ ಬದನೇಕಾಯಿ ಹಾಕ್ತಾಯಿದ್ದೀನಿ. ಅದರ ಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಫುಲ್ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ವಾಂಗಿಬಾತ್ ರೆಸಿಪಿಗೆ ಮೇಯ್ನಾಗಿ ಬಂದು ಹುಣ್ಸೆಹಣ್ಣು ರಸ ಅಂತಲೇ ಹೇಳ್ಬೋದು. ಈ ಬದನೇಕಾಯಿ ಎಲ್ಲ ಫುಲ್ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹುಣ್ಸೆಹಣ್ಣು ರಸ ಹಾಕ್ಕೋಬೇಕಾಗುತ್ತೆ. ಅದು ಹುಣ್ಸೆಹಣ್ಣು ರಸದಲ್ಲೇ ಫುಲ್ ಬದನೇಕಾಯಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಅಂದಮೇಲೆ ವಾಂಗಿಬಾತ್ ಪೌಡರ್ ಇರುತ್ತಲ್ಲ, ಅದನ್ನು ಹಾಕಿ ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ. ನಾವಿವಾಗ ವಡೆಗೆಲ್ಲ ಆವಾಗಲೇ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಎತ್ತಿಟ್ಟಿದ್ವಲ್ಲ, ಅದನ್ನು ಇವಾಗ ಒಂದು ಬಟ್ಟೆ ಮೇಲೆ ಅದನ್ನು ಫುಲ್ ನೀಟಾಗಿ ತೆಳುವಾಗಿ ಅದನ್ನು ಈ ಥರ ತಟ್ಟಿ ಎಣ್ಣೆಲಿ ಹಾಕಬೇಕಾಗುತ್ತೆ. ಒಬ್ಬೊಬ್ಬರು ನಾರ್ಮಲ್ ಕೈಯಲ್ಲೇ ಹಾಕ್ತಾರೆ, ಬಟ್ ನಮ್ಮ ಮನೆ ನಾವು ಸ್ವಲ್ಪ ವಡೆ ಎಲ್ಲ ತೆಳುವಾಗಿರೋಕ್ಕೆ ಇಷ್ಟಪಡ್ತೀವಿ, ಅದಕ್ಕೆ ಹಿಂಗೆ ನಾವು ಈ ಥರ ಮಾಡ್ಕೊತಾ ಇದ್ದೀವಿ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವಾಗ ನಾವು ಪಾಯಸಕ್ಕೆಲ್ಲ ಆವಾಗಲೇ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ವಲ್ಲ, ಇವಾಗ ಸ್ವಲ್ಪ ಅದಕ್ಕೆ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಬೇಕಷ್ಟೇ, ಪಾಯಸ ಕೂಡ ರೆಡಿ ಆಗುತ್ತೆ. ಇವಾಗ ನೀವೇ ನೋಡ್ತಿದ್ದೀರಲ್ಲ, ವಡೆ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಕಾರ್ನ್ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಕಡೆಗೆ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಇದಕ್ಕೂ ಕೂಡ ಈರುಳ್ಳಿ ಬಂದು ಸಣ್ಣ ಈರುಳ್ಳಿನೇ ತೊಗೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. ಆವಾಗಲೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಾವು ಆಯಿಲೆಲ್ಲ ಎಷ್ಟು ಫ್ರೈ ಮಾಡ್ಕೊತೀವಿ ಆ ವೆಜಿಟೇಬಲ್ಸ್ನ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ತರಕಾರಿ ಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ಬೇಗ ಸಾಫ್ಟ್ ಆಗಲಿ ಅಂತ. ಇವಾಗ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ಆಲ್ರೆಡಿ ಕುಕ್ ಆಗಿದೆ. ಇವಾಗ ಆವಾಗಲೇ ನಾನು ಕಾರ್ನ್ ಎಲ್ಲ ಬೇರೆ ಕಡಾಯಲ್ಲಿ ನಾನೆಲ್ಲ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಇವಾಗ ಆ ಕಾರ್ನ್ ಹಾಕ್ತಾ ಇದ್ದೀನಿ. ನಾನು ಕಾರ್ನ್ಗೂ ಕೂಡ ಆಲ್ರೆಡಿ ಉಪ್ಪು ಹಾಕಿ ನಾನು ಆಲ್ರೆಡಿ ಬೇಯಿಸಿ ಎತ್ತಿಟ್ಟಿದ್ದೆ. ಸೊ ಅದನ್ನು ಮತ್ತೆ ನಾನು ಸಾಲ್ಟ್ ಹಾಕಲ್ಲ, ತರಕಾರಿಗೆ ಹಾಕಿಟ್ನಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಫುಲ್ ನೀಟಾಗಿ ಆಯಿಲಲ್ಲೇ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ಮುಕ್ಕಾಲು ಭಾಗ ಆಗಿದೆ ಅಂದಮೇಲೆ ಒಂದೇ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನೆಲ್ಲ ಹಾಕಿ ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಫುಲ್ ಆಮೇಲೆ ರೈಸ್ ಎಲ್ಲ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ, ಆ ರೈಸ್ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.